ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ 545 ಪೋಸ್ಟು KSRTCಲಿ ಏನು 545 ಪೋಸ್ಟ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿ ನೋಡಿ. ಸ್ನೇಹಿತರೆ, 545 ಪೋಸ್ಟು ಎಲ್ಲಿ ತನಕ ಬಂತು ಅಂತ ಅಭ್ಯರ್ಥಿಗಳು ಒಂದೇ ಸಮನೆ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. 545 ಪೋಸ್ಟ್ಗೆ ಯಾರ್ಯಾರು ಕಾಯ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಆದಷ್ಟು ಬೇಗನೆ ಆಗುತ್ತೆ. ಸ್ನೇಹಿತರೆ, ಇದು ನಮ್ಗೆ ಗೊತ್ತಿರಲಿ. ಏನಪ್ಪ ನಿಮ್ಮ ಸಪೋರ್ಟು, ನಮ್ಮ ಸಪೋರ್ಟ್ ಏನು ಅಭ್ಯರ್ಥಿಗಳು ಬೇಕು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಈಗ ಕೊನೆ ಹಂತದಲ್ಲಿದೆ, ಒಂದು ಹಂತಕ್ಕೆ ಕೊನೆ ಹಂತದಲ್ಲಿದೆ. ಅರ್ಥ ಆಯ್ತಾ? ಇದನ್ನು ನಾವು ಇನ್ನೂ ಬೇಗ ಇವರು ದಿನೇ ಮುಂದಿನ ವಾರ, ಮುಂದಿನ ತಿಂಗಳು, ನಾವು ಕೂಡ ಎಷ್ಟು ದಿನದಿಂದ 2 ತಿಂಗಳಿಂದ ಸತತವಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, 2 ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾವುದೇ ರೀತಿಯಲ್ಲೂ ಕೂಡ ಬೆಳವಣಿಗೆ ಇಲ್ಲ, ನಿಮಗೆ ಗೊತ್ತಿರಲಿ. ಇದ್ರ ವಿಷಯವಾಗಿ ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರನೂ ಹೋಗಾಯಿತು, ಹೆಡ್ ಆಫೀಸ್ಗೂ ಹೋಗಾಯಿತು. ರಾಮಲಿಂಗಾರೆಡ್ಡಿ ಸಾಹೇಬರು ಆಫೀಸ್ ಹತ್ರ ವಾರ ಹೋಗಿದ್ದೀವಿ ಇದ್ರ ವಿಚಾರವಾಗಿ. ಅವರು ಫೋನ್ ಮಾಡ್ತಾನೆ ಇದ್ದಾರೆ, ಅಪ್ಡೇಟ್ ಕೊಡ್ತಾನೆ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬೆಳವಣಿಗೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ಎಷ್ಟು ಸಲ ಅಂತ ಹೋಗೋದ. ನಾವು ಲಾಸ್ಟ್ ಟೈಮು ದೃಢ ನಿರ್ಧಾರ ಮಾಡೇ ಹೋಗಿದ್ವಿ. ಮಾಡು ಇಲ್ಲವೇ ಮಡಿ ಮಾಡಲೇಬೇಕು, ಇಲ್ಲ ಪಡ್ಕೋಬೇಕು, ಇಲ್ಲ ಬೇರೆ ಥರ ತಿರುವು ತಗೋಬೇಕು ಅಂತಲೂ ಕೂಡ ನಾವು ಹೋಗಿದ್ವಿ. ಸ್ನೇಹಿತರೆ, ಸಾಹೇಬ್ರ ಹತ್ರ ಅವರು ಒಂದು ಒಳ್ಳೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದರು. ಇಲ್ಲ, ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ, ಆದಷ್ಟು ಸಮಾಧಾನವಾಗಿರಿ ಅಂತ. ಬೆಳಗಾಮಿಂದ, ಬೀದರಿಂದ, ಗುಲ್ಬರ್ಗದಿಂದ, ಇಡೀ ಕರ್ನಾಟಕದ ಮೂಲೆಯಿಂದನೂ ಕೂಡ ಅಭ್ಯರ್ಥಿಗಳು ಬಂದಿದ್ದು ಇದಕ್ಕೆ ಬೆಂಬಲ ಕೊಟ್ಟಿದ್ದರು, ನಿಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ತನಕನೂ ಕೂಡ ಯಾವುದೇ ರೀತಿಯಲ್ಲೂ ಬೆಳವಣಿಗೆ ಇಲ್ಲ. ಅದು ಆಲ್ರೆಡಿ ಫೈಲು ಈಗೇನು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಆರ್ಥಿಕ ಇಲಾಖೆಯಲ್ಲಿದೆ, ಅದು ಏನು ಮೂವ್ ಆಗ್ತಾಯಿಲ್ಲ. ಅದು ನಮ್ಮ ಪ್ರಶ್ನೆ. ದಯವಿಟ್ಟು ಸ್ನೇಹಿತರೆ ನೋಡೋಣ, ನಾಳೆ ಮಂಗಳವಾರ, ನಾಳೆ ಒಂದಿನ ಕಾಯೋಣ. ತದನಂತರ ನಿಮ್ಮ ಅಭ್ಯರ್ಥಿಗಳ ಬೆಂಬಲದೊಂದಿಗೆ ಮತ್ತೊಮ್ಮೆ ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಖುದ್ದಾಗಿ ಭೇಟಿ ಮಾಡಲೇಬೇಕು. ಸ್ನೇಹಿತರೆ, ಅರ್ಥ ಆಯ್ತಾ? ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಅದಕ್ಕಿಂತ ಹೆಚ್ಚಿಗೆ ಸಾಕಷ್ಟು ಅಭ್ಯರ್ಥಿಗಳು ಕರ್ನಾಟಕದಿಂದ ಎಲ್ಲೆಲ್ಲಿದ್ದೀರಾ ಬರಲೇಬೇಕು. ಆಗಿದ್ದರೆ ಮಾತ್ರ ಸ್ನೇಹಿತರೆ ಈ ಒಂದು ಉಳಿಕೆ ಪೋಸ್ಟ್ ಏನಿದೆ 545 ಪೋಸ್ಟ್ ಅದನ್ನು ಪಡ್ಕೋಬಹುದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಆಲ್ರೆಡಿ ನೋಡಿ, ಡ್ರೈವರ್ಗೂ ಕೂಡ ನಮ್ಮ ಹೆಡ್ ಆಫೀಸಿಂದ 1200 ಬ್ಯಾಲೆನ್ಸ್ ಇದೆಯೋ ಡ್ರೈವರ್ ಪೋಸ್ಟು 2019-20 ಸಾಲಿನ ನೋಟಿಫಿಕೇಷನ್ ಪ್ರಕಾರ 1200 ಪೋಸ್ಟ್ ಅವಾಗ ಕರೆದಿದ್ರು. ಡ್ರೈವರ್ ಪೋಸ್ಟ್ನ ಅದಕ್ಕೂ ಕೂಡ ಬರೆದಿದ್ದಾರೆ, ಸರ್ಕಾರಕ್ಕೆ ಬರೆದಿದ್ದಾರೆ. ನಮಗೆ ಡ್ರೈವರು ಸಂಖ್ಯೆ ತುಂಬ ಅವಶ್ಯಕತೆ ಇದೆ, ಹಾಗಾಗಿ ಇದೊಂದು ಹಳೆ ನೋಟಿಫಿಕೇಷನ್ ಪ್ರಕಾರ ನಮಗೆ ಅನುಕೂಲ ಮಾಡಿಕೊಡಿ, ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡಿ ಅಂತಲೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಸ್ನೇಹಿತರೆ, ನೋಡೋಣ ಮುಂದೆ ಯಾರ್ಯಾರು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವು ಕೂಡ ರೆಡಿಯಾಗಿರಿ. ಸದ್ಯದಲ್ಲೇ ನಿಮಗೂ ಕೂಡ ಇದೇ ವರ್ಷವೇ ಡ್ರೈವರ್ದು ಟ್ರ್ಯಾಕು ನಡೆಯುವಂಥ ಸಾಧ್ಯತೆ ಇದೆ. ಆಯ್ತಾ? ಇದೇ ವರ್ಷ 2026ಕ್ಕೆ ಡ್ರೈವರ್ ಪೋಸ್ಟು 1200 ಪೋಸ್ಟು ಟ್ರ್ಯಾಕು ನಡೆಯುವಂಥ ಸಾಧ್ಯತೆ ಇದೆ. ಯಾರ್ಯಾರು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಸ್ನೇಹಿತರೆ, ನೀವು ಕೂಡ ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಅರ್ಥ ಆಯ್ತಾ? ಮೊದಲು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೆಯುತ್ತೆ, ನಂತರ ಡ್ರೈವಿಂಗ್ ಟೆಸ್ಟ್ ನಡೆಯುತ್ತೆ, ನಿಮಗೆ ಗೊತ್ತಿರಲಿ. ನಾನು ಹೇಳ್ದಾಗೇ ಈಗ ಬಾಕಿ 545 ಪೋಸ್ಟ್ ಏನಿದೆ ಸ್ನೇಹಿತರೆ, ಅದನ್ನು ಪಡಿಬೇಕು ಅಂತ ಹೇಳಿದ್ರೆ ಸದ್ಯದಲ್ಲೇ ನೋಡೋಣ. ಈ ವಾರ ಒಂದು ಕಾಯೋಣ. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಡೇಟನ್ನು ತಿಳಿಸ್ತೀನಿ. ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಯಾವಾಗ ಹೋಗಬೇಕು ಅಂತ ನೀವೆಲ್ಲ ಕೂಡ ಬೆಂಬಲ ಕೊಡಿ. ಅರ್ಥ ಆಯ್ತಾ? ನೋಡೋಣ, ನಾಳೆ ನಾಡಿದ್ದು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಕಾಯೋಣ. ಮುಂದೆ ನಾನು ಅಪ್ಡೇಟ್ ಕೊಡ್ತೀನಿ ಏನು ಮಾಡಬೇಕು ಅಂತ. ಸ್ವಲ್ಪ ಸಮಾಧಾನದಿಂದಿರಿ ಸ್ನೇಹಿತರೆ. ನಾನು ಯಾವಾಗ ಅಪ್ಡೇಟ್ ಕೊಡ್ತೀನೋ ರಾಮಲಿಂಗಾರೆಡ್ಡಿ ಸಾಹೇಬ್ರ ಮನೆ ಹತ್ರ ಬನ್ನಿ ಅಂತ, ಆವಾಗ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ನೀವೆಲ್ಲ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಕೋರಮಂಗಲಕ್ಕೆ ಎಲ್ಲರೂ ಬರಲೇಬೇಕು. ಅರ್ಥ ಆಯ್ತಾ? ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆಮೇಲೆ ಕೆಲವರು ಏನು ಅನ್ಕೊಬಿಟ್ಟಿದ್ದಾರೆ ಅಂತ ಹೇಳಿದರೆ ಹೊಸ ನೋಟಿಫಿಕೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಅದೆಲ್ಲ ಸುಳ್ಳು. ಯಾವುದೇ ರೀತಿಯಲ್ಲೂ ಕೂಡ KSRTCನಲ್ಲಿ ಡ್ರೈವರ್ ಆಗಲಿ DCMC ಆಗಲಿ ಸದ್ಯಕ್ಕೆ ಹೊಸದಾಗಿ ಯಾವುದೇ ರೀತಿಯಲ್ಲೂ ಕನ್ಫರ್ಮ್ ಆಗಲ್ಲ. ಯಾಕೆಂದರೆ ಇನ್ನೂ ಹಳೆ ನೋಟಿಫಿಕೇಷನ್ದು 2020 ಹಳೆ ನೋಟಿಫಿಕೇಷನ್ದು ಇನ್ನೂ ಬ್ಯಾಲೆನ್ಸ್ ಇರೋದ್ರಿಂದ, ಅದೇ ನೇಮಕಾತಿ ಆಗಿಲ್ಲದೆ ಇರೋದ್ರಿಂದ ಹೊಸ ನೋಟಿಫಿಕೇಷನ್ನು ಅಸಾಧ್ಯ. ಇದು ನಿಮಗೆ ಗೊತ್ತಿರಲಿ. ಯಾರು ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಸದ್ಯಕ್ಕೆ ಸ್ನೇಹಿತರೆ ಹೊಸ್ದಾಗಿ ಡ್ರೈವರ್ ಆಗಲಿ DCMC ಆಗಲಿ KSRTCನಲ್ಲಿ ಆಗಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಅರ್ಥ ಆಯ್ತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.